ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತ ದರ್ಶನ್ ಈ ಹಿಂದೆ ತನಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಜೈಲಲ್ಲಿ ಅಂತ ಆರೋಪ ಮಾಡಿದ್ರು. ಮೊನ್ನೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಜಡ್ಜ್ ಮುಂದೆ ತನಗೆ ಟಿವಿ ಭಾಗ್ಯ ಬೇಕು ಅಂತ ಕೇಳಿದ್ರು. ಜೈಲಲ್ಲಿರುವಂತಹ ಕೊಲೆ ಆರೋಪಿ ದರ್ಶನ್ಗೆ ಟಿವಿ ನೀಡಲು ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೋರ್ಟ್ ಸೂಚನೆಯಂತೆ ದರ್ಶನ್ಗೆ ಟಿವಿ ಸೌಲಭ್ಯ ಸಿಗುತ್ತೆ. ಬಟ್ ಯಾವಾಗ ಫಿಕ್ಸ್ ಆಗುತ್ತೆ ಟಿವಿ ಯಾವಾಗ ನೋಡಬಹುದು ದರ್ಶನ್ ಅನ್ನೋದು ಈಗಿರುವಂತ ಕುತೂಹಲ. ಸಹಜವಾಗಿ ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಕಾರಣ ತನ್ನ ಅನುಪಸ್ಥಿತಿಯಲ್ಲಿ ಈಗ ಜೈಲಲ್ಲಿದ್ದಾರೆ, ಕಾನೂನು ಸಂಕಷ್ಟವನ್ನ ದರ್ಶನ್ ಎದುರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ಅವರ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ರಿಲೀಸ್ಗೆ ಸಜ್ಜಾಗಿ ನಿಂತಿದೆ. ಇವತ್ತು ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ಸರಿಯಾಗಿ ಟ್ರೇಲರ್ ರಿಲೀಸ್ ಆಗ್ತಾ ಇದೆ. 11ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಪ್ರಮೋಷನ್ ಹಂತ ಹೆಂಗಿದೆ, ಜನರ ರಿಯಾಕ್ಷನ್ ಹೆಂಗಿದೆ ಅದನ್ನೆಲ್ಲ ತಿಳ್ಕೊಳ್ಳುವಂತ ಕುತೂಹಲ ಇದ್ದೇ ಇರುತ್ತಲ್ಲ. ಟಿವಿ ಇದ್ರೆ ಸಿನಿಮಾದ ಹವಾ ಹೆಂಗಿದೆ ತಿಳ್ಕೋಬಹುದು, ಟ್ರೇಲರ್ ರಿಲೀಸ್ ಆದ್ಮೇಲೆ ಅದಕ್ಕೆ ರೆಸ್ಪಾನ್ಸ್ ಹೆಂಗಿದೆ ತಿಳ್ಕೋಬಹುದು, ಆಮೇಲೆ 11ನೇ ತಾರೀಕು ಸಿನಿಮಾ ರಿಲೀಸ್ ಆದ್ಮೇಲೆ ಜನರ ಒಪಿನಿಯನ್ ಏನಿದೆ ತಿಳ್ಕೋಬಹುದು. ಹಾಗಾಗಿ ಎಲ್ಲವನ್ನೂ ತಿಳ್ಕೊಳ್ಳೋದಕ್ಕೆ ಟಿವಿ ಬೇಕು ಅಂತ ದರ್ಶನ್ ಮನವಿ ಮಾಡ್ಕೊಂಡಿದ್ರು. ಅದಕ್ಕೆ ಜಡ್ಜ್ ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಆದಷ್ಟು ಬೇಗ ಟಿವಿ ಅಳವಡಿಕೆ ಮಾಡಿ ಅಂತಾನೂ ಕೂಡ ದರ್ಶನ್ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಡೆವಿಲ್ ಸಿನಿಮಾಗೋಸ್ಕರನೇ ತನಗೆ ಟಿವಿ ಬೇಕು ಅಂತ ದರ್ಶನ್ ಡಿಮ್ಯಾಂಡ್ ಇಟ್ಟಿದ್ದು ಅಂತಾನೂ ಕೂಡ ಈಗ ಚರ್ಚೆಗಳ ನಡೀತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಈ ಹಿಂದೆ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಆರೋಪ ಮಾಡಿದಂತ ದರ್ಶನ್ ಈಗ ಅವರ ಅನುಪಸ್ಥಿತಿಯಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಸಿನಿ ರಸಿಕರ ಒಂದು ಅಭಿಪ್ರಾಯ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಟಿವಿ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. ಇವತ್ತು ಟ್ರೇಲರ್ ರಿಲೀಸ್ ಇದೆ, 11ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ಹಾಗಾಗಿ ಯಾವಾಗ ಟಿವಿಯ ಭಾಗ್ಯ ಅವ್ರಿಗೆ ಸಿಗಬಹುದು, ಯಾವಾಗ ಫಿಕ್ಸ್ ಆಗುತ್ತೆ? ಶರ್ಮಿತಾ, ಈಗಾಗಲೇ ಟಿವಿ ಬೇಡಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಆರೋಪಿಗಳು ಕೂಡ ನಮಗೆ ಈ ಒಂದು ಕೊಠಡಿಯಲ್ಲಿ ಅಂದ್ರೆ ಒಂದು ಬ್ಯಾರಕ್ನಲ್ಲಿ ಇರೋದಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಇದೊಂದು ಜೈಲಿ, ಇಲ್ಲಿ ನಮಗೆ ಮಾನಸಿಕವಾಗಿ ಸಾಕಷ್ಟು ಹಿಂಸೆ ಆಗ್ತಿದೆ, ನಮಗೆ ತಲೆ ಕೆಟ್ಟೋಗ್ತಿದೆ. ಹೀಗಾಗಿ ನಮಗೆ ಟಿವಿ ಬೇಕು, ಸ್ವಲ್ಪ ಮನರಂಜನಾತ್ಮಕ ವಿಚಾರಗಳು ಬೇಕು ಅಂತೇಳಿ ಜಡ್ಜ್ ಮುಂದೆ ಮನವಿ ಮಾಡುವಂತ ಕೆಲಸವನ್ನ ದರ್ಶನ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಆರೋಪಿಗಳು ಕೂಡ ಮಾಡುವಂತ ಕೆಲಸವನ್ನ ಮಾಡಿದ್ರು. ಕೂಡಲೇ ನಮಗೆ ಟಿವಿಯ ವ್ಯವಸ್ಥೆಯನ್ನ ಮಾಡಿ ಟಿವಿಯನ್ನ ಹಾಕಿಸ್ಕೊಡಿ ಅಂತೇಳಿ ದರ್ಶನ್ ಮನವಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಜಡ್ಜ್ ಯಾವುದೇ ಆರೋಪಿಗಳು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರು ಮಾಡಿದಂತ ಸಂದರ್ಭದಲ್ಲಿ ನಿಮ್ಗೇನ್ ಸಮಸ್ಯೆ ಇದೆ ಅಂತೇಳಿ ಕೇಳಿದಾಗ ದರ್ಶನ್ ಮತ್ತೆ ಆ ಉಳಿದ ಆರೋಪಿಗಳು 7 ಜನ ಏನು ಒಳಗಡೆ ಜನರಿಗೂ ಇದೆ. ಈಗ ಟಿವಿ ಅಂತಂದ್ರೆ ಅಲ್ಲಿ ಯಾವ್ಯಾವ ಚಾನೆಲ್ ನೋಡುವಂತ ಅವಕಾಶ ಅಲ್ಲಿ ಇರುವಂತ ಕೈದಿಗಳಿಗೆ ಇರುತ್ತೆ ಅಂತ ಹೇಳಿ, ಅಂದ್ರೆ ಈಗ ಡಿಡಿ ಚಂದನ ಮಾತ್ರ ನೋಡಬಹುದಾ ಅಥವಾ ಕೇಬಲ್ ವ್ಯವಸ್ಥೆಯಲ್ಲಿ ಎಲ್ಲಾ ಚಾನೆಲ್ ನೋಡುವಂತ ಸೌಲಭ್ಯಗಳು ಸಿಗುತ್ತಾ? ಇದೊಂದು ಕ್ಯೂರಿಯಾಸಿಟಿ. ಶರ್ಮಿತಾ, ಈಗಾಗಲೇ ಅವ್ರಿಗೆ ದರ್ಶನ್ ಇರುವಂತ ಬ್ಯಾರಕ್ನಲ್ಲಿ ಟಿವಿ ಯಾವಾಗ ಅಳವಡಿಕೆ ಮಾಡಬೇಕು ಅನ್ನೋಂಥದ್ದು ಜೈಲಾಧಿಕಾರಿಗಳ ನಿರ್ಧಾರ ಆಗಿರುತ್ತೆ. ಆದ್ರೆ ಯಾವಾಗ ಅಳವಡಿಕೆ ಮಾಡ್ತಾರೆ, ಯಾಕಂದ್ರೆ ಈಗ ಇವರು ಹೊಸದಾಗಿ ಒಂದು ಟಿವಿಯನ್ನ ಕೇಳಿದ್ರಿಂದ ಅಲ್ಲಿ ಒಳಗಡೆ ಈಗಾಗಲೇ ಟಿವಿ ವ್ಯವಸ್ಥೆಗಳು ಇದೆಯಾ ಅಥವಾ ಕಾನೂನಿನ ಪ್ರಕಾರ ಹಿರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ಲೆಟರ್ ಅನ್ನ ಬರೆದು ಅಲ್ಲಿಂದ ಅದು ಅಪ್ರೂವಲ್ ಆಗಿ ಆಮೇಲೆ ಟಿವಿಯನ್ನ ಅಲ್ಲಿ ಅಳವಡಿಕೆ ಮಾಡಬೇಕಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ಸದ್ಯಕ್ಕೆ ಜಡ್ಜ್ ಅಂತೂ ಅವರಿಗೆ ಟಿವಿ ಕೊಡು ಅಂತ ಹೇಳಿದ್ದಾರೆ. ಆದ್ರೆ ಒಳಗಡೆ ಟಿವಿ ಅಳವಡಿಕೆ ಮಾಡಿದ ಮೇಲೆ ನೀವು ಹೇಳಿದಾಗೆ ಒಂದಷ್ಟು ಕನ್ಫ್ಯೂಷನ್ ಅಂತೂ ಇದೆ. ಆದ್ರೆ ಸಾಮಾನ್ಯವಾಗಿ ನ್ಯೂಸ್ ಚಾನೆಲ್ಗಳನ್ನ ಅಲ್ಲಿ ಹಾಕೋದಕ್ಕೆ ಅವಕಾಶ ಇರ್ಬೋದು ಅಥವಾ ಮತ್ತೆ ಒಂದಷ್ಟು ಮನರಂಜನಾತ್ಮಕ ವಿಚಾರಗಳನ್ನ ಮನರಂಜನಾತ್ಮಕ ಚಾನೆಲ್ಗಳನ್ನು ಕೂಡ ಹಾಕೋದಕ್ಕೆ ಅವಕಾಶಗಳು ಇರ್ಬೋದು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ. ಅದೇ ಕಾರಣಕ್ಕಾಗಿ ಈತ ನ್ಯೂಸ್ಗಳನ್ನ ನೋಡಿ ತನ್ನ ಸಿನಿಮಾದ ಒಂದು ರಿವ್ಯೂಗಳನ್ನ ಆಗಿರ್ಬೋದು ಮತ್ತೆ ಹೊರಗಡೆ ಆತನ ಬಗ್ಗೆ ತನ್ನ ಅಭಿಮಾನಿಗಳ ಅಭಿಪ್ರಾಯ ಹೇಗಿದೆ ಅನ್ನುವಂಥದ್ದನ್ನ ಕೂಡ ನೋಡುವಂತ ಒಂದಷ್ಟು ಕುತೂಹಲ ಕಡೆ ಇರ್ಬೋದು. ಯಾಕಂದ್ರೆ ಕಳೆದ ಬಾರಿ ಅಂದ್ರೆ ಹಿಂದೆ ಕೆಲ ವರ್ಷಗಳ ಹಿಂದೆ ಸಾರಥಿ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲೂ ಕೂಡ ಆತ ಜೈಲಿನಲ್ಲಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಆ ಸಿನಿಮಾ ಕೂಡ ಹಿಟ್ ಆಗಿರುತ್ತೆ, ಅಭಿಮಾನಿಗಳು ಆ ಒಂದು ಸಿನಿಮಾವನ್ನ ಕೊಂಡಾಡಿರ್ತಾರೆ. ಈಗ ಡೆವಿಲ್ ಸಿನಿಮಾ ಅದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಬಿಡುಗಡೆ ಆಗ್ತಿದೆ. ಆದ್ರೆ ಈ ಬಾರಿ ದರ್ಶನ್ ಜೈಲಿನಲ್ಲೇ ಇದ್ದಾರೆ. ಸದ್ಯಕ್ಕಂತೂ ಜಾಮೀನು ಸಿಗುವಂತ ಯಾವುದೇ ರೀತಿಯಾದಂತಹ ಸೂಚನೆಗಳಿಲ್ಲ. ಹೀಗಾಗಿ ಟಿವಿಯನ್ನ ಕೇಳಿದರೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಥ್ಯಾಂಕ್ ಯು ಸೋ ಮಚ್ ಮಾದೇಶ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.